ನಮಸ್ಕಾರ ವೀಕ್ಷಕರೇ, JBM ಟಿವಿಗೆ ಸ್ವಾಗತ. ನಾನು ವೀರೇಶ್ ಬೆಳಗೇರ್. ಈ ಕ್ಷಣದ ಹೆಡ್ಲೈನ್ಸ್. ಮಕ್ಕಳ ಜೀವಕ್ಕೆ ಕಂಟಕವಾದ ಮನೆಯಲ್ಲಿರುವ ಸೊಂಪುಗಳು. ಕಚ್ಚಿದ ಹಾವಿನೊಂದಿಗೆ ಆಸ್ಪತ್ರೆಗೆ ಬಂದ ಭೂಪ. ಬೆಳಗಾವಿಯ ಹಿಂಡಲಗ ಜೈಲಿನಲ್ಲಿ ಕೈದಿಗಳಿಂದ ಗುಂಡಾಗಿರಿ. ಶಾಸಕ ರಾಜು ಕಾಗೆ ಬೆಂಬಲಿಗನಿಂದ ಮಾಧ್ಯಮದವರಿಗೆ ಧಮಕಿ. ಹೌದು, ಇತ್ತೀಚೆಗೆ ಬೆಳಗಾವಿ ನಗರದಲ್ಲಿ ಬೇಸಿಗೆ ರಜೆ ಕಳೆಯಲೆಂದು ಅಜ್ಜಿಯ ಮನೆಗೆ ಬಂದಂಥ ಕೆಲವೊಂದು ಪುಟ್ಟ ಕಂದಮ್ಮಗಳು, ಅಂದರೆ ಬೆಳಗಾವಿ ನಗರದ ಬೇರೆ ಬೇರೆ ಭಾಗಗಳಲ್ಲಿ ಮನೆಯಲ್ಲಿರುವ ಸಂಪುಗಳಲ್ಲಿ ಬಿದ್ದು ಒಂದೇ ವಾರದಲ್ಲಿ 4 ಪುಟ್ಟ ಕಂದಮ್ಮಗಳು ಅಸನುಗಿದ್ದ ಒಂದು ದಾರುಣ ಘಟನೆ ಬೆಳಗಾವಿ ನಗರದಲ್ಲಿ ಇತ್ತೀಚೆಗೆ ಬೆಳಕಿಗೆ ಬಂದಿದೆ. ಸ್ವಲ್ಪ ತೊಂದರೆ ಇಲ್ಲ ಹೇಳಿ ಸರ್. ನಿನ್ನೆ ಗಣಾಚರಿ ಇದು ಕಂಗ್ರಾಗಲ್ಲಿಯಲ್ಲಿ ಒಂದು ಅತ್ಯಂತ ದುರ್ದೈವಿ ಘಟನೆ ಒಂದು ನಡೀತು ಸರ್. ಒಂದು 2 ವರ್ಷ 6 ತಿಂಗಳ ಕೂಸು ಸರ್, ಹುಡುಗಿ ಸರ್, ಸಾಯಿಷಾ ಸಂದೀಪ್ ಬಡವಾನಚಿ ಅಂತ. ನೀರಿನ ಟ್ಯಾಂಕಿ ಒಳಗೆ ಬಿತ್ತು, ಟ್ಯಾಂಕ್ ಒಳಗೆ ಬಿದ್ದು ಅದು ಹುಡುಗಿ ತೀರ್ಕೊಂತು ಸರ್. ಇದು ಈ 15 ದಿನದಲ್ಲಿ ಆಗಿರುವಂಥ 4ನೇ ಘಟನೆ ಸರ್. ಬೆನ್ಕೋಳಿ ಅಂತ ಒಂದು ಊರು ಸರ್, ಅಲ್ಲಿ ಆಗಿದ್ದು ಒಂದು ಘಟನೆ. ಹೊನಗ, ಅದರ ಜೊತೆ ಮಹಾಂತೇಶ್ ನಗರ, ಆಮೇಲೆ ನಿನ್ನೆ ನಡೆದಿದ್ದು ಕಂಗ್ರಾಗಲ್ಲಿ ಸರ್. ಇಂಥ 4 ಘಟನೆ ಎಲ್ಲ ಚಿಕ್ಕ ಮಕ್ಕಳು, 1 ವರ್ಷ 2 ವರ್ಷ 3 ವರ್ಷ ಈ ವಯಸ್ಸಿನ ಮಕ್ಕಳು ಟ್ಯಾಂಕಲ್ಲಿ ಬಿದ್ದು ತೀರ್ಕೊಂಡಿರುವಂಥದ್ದು ಘಟನೆ ಸರ್. ಈ ಘಟನೆ ನಡೆಯೋಕ್ಕೆ ಮೇನ್ ಕಾರಣ ಅಂತ ಅಂದರೆ ಪಾಲಕರದೊಂದು ನಿರ್ಲಕ್ಷ್ಯ ಸರ್. ಇದ್ರ ಬಗ್ಗೆ ಜಾಗೃತಿ ಇಲ್ಲದಂಥದ್ದು. ಮತ್ತು ಇನ್ನೊಂದಂದರೆ ಇದು LNT ಆಗಲಿ ಕರ್ನಾಟಕ ವಾಟರ್ ಬೋರ್ಡ್ ಏನಿದೆಯಲ್ಲ ಸರ್, ಇವರು ಜನರಿಗೆ ಒಂದು ಜಾಗೃತಿ ಮೂಡಿಸ್ಬೇಕು ಸರ್. ಅದ್ರ ಬಗ್ಗೆ ಏನು ಕಾಳಜಿ ತೊಗೋಬೇಕು, ಹೆಂಗೆ ಕಾಳಜಿ ತೊಗೋಬೇಕು. ಮತ್ತು ಸಿಟಿಯಲ್ಲಿ ಮ್ಯಾಕ್ಸಿಮಮ್ ಎಲ್ಲ ಹೆಂಗಿದೆ ಸರ್, ಮನೆಗಳು ಎಲ್ಲ ಚಿಕ್ಕದು ಮನೆ, ನೀರು ಸ್ಟೋರ್ ಮಾಡೋಕ್ಕೆ ಎಲ್ಲೂ ಜಾಗ ಇಲ್ಲ ಸರ್. ಅದಕ್ಕೆ ಅಂಡರ್ಗ್ರೌಂಡ್ ಟ್ಯಾಂಕ್ಗಳು ಎಲ್ಲ ಮಾಡ್ಕೊಂಡಿದ್ದಾರೆ ಸರ್. ಬಟ್ ಆ ಟ್ಯಾಂಕ್ಗಳು ತಮ್ಮ ರೂಮಲ್ಲೇ ಇರುತ್ತವೆ, ಬೆಡ್ರೂಮಲ್ಲಿ ಇರುತ್ತವೆ ಅಥವಾ ಹಾಲಲ್ಲಿ ಇರುತ್ತವೆ, ಹಿಂಗೆ ಇರುತ್ತವೆ ಸರ್. ಹಿಂಗೆ ಇದ್ದಿದ್ದರಿಂದ ಅವು ಮಕ್ಕಳು ಆಡ್ತಾ ಮುಚ್ಚಳಿಕೆ ಏನಾದರೂ ಓಪನ್ ಆಗಿದ್ದರೆ ಡೈರೆಕ್ಟ್ಲಿ ಟ್ಯಾಂಕಲ್ಲಿ ಬಿದ್ದು ಆಮೇಲೆ ಅವರು ಮಕ್ಕಳು ಯಾಕೆ ಕಾಣಿಸ್ತಿಲ್ಲ ಅಂತ ಹುಡುಕಾಡುವಾಗ ಈ ಘಟನೆ ಬೆಳಕಿಗೆ ಬರುತ್ತೆ ಸರ್. ಇಂಥ ಘಟನೆಗಳು ಇನ್ನೊಮ್ಮೆ ಬೆಳಗಾವಿಯಲ್ಲಿ ಆಗಬಾರ್ದು. ನಿನ್ನೆ ಆಗಿದ್ದ ಘಟನೆಯಿಂದ ಸರ್ ಸಾಕಷ್ಟು ಸಿಟಿಯಲ್ಲಿ ಪೂರಾ ಅಕ್ಕಪಕ್ಕದಲ್ಲೆಲ್ಲ ಒಂದು ಭಯದ ವಾತಾವರಣ ಸರ್. ಆಮೇಲೆ ಒಂದು ಚಿಕ್ಕ ಮಗು ಅಂದಮೇಲೆ ಒಂದು ರೀತಿ ಭಾವನೆಗಳು ಎಲ್ಲ ನೋವು ಉಂಟಾಗಿರುತ್ತೆ ಸರ್. ಅಂಥ ಘಟನೆಗಳು ಇನ್ನೊಮ್ಮೆ ಆಗಬಾರ್ದು ಅಂತ ತಮ್ಮ ವಿಡಿಯೋ ಮುಖಾಂತರ ನಾವು ವಿನಂತಿ ಮಾಡ್ತೀವಿ ಸರ್. ಇದ್ರ ಬಗ್ಗೆ LNT ಅವರಾಗಲಿ ಕರ್ನಾಟಕ ವಾಟರ್ ಬೋರ್ಡ್ ಆಗಲಿ ಒಂದು ಜಾಗೃತಿ ಮೂಡಿಸಬೇಕು. ಅದ್ರ ಜೊತೆ ಪಾಲಕರು ಕೂಡ ಚಿಕ್ಕ ಮಕ್ಕಳ ಬಗ್ಗೆ ಅಷ್ಟೇ ಕಾಳಜಿ ವಹಿಸಬೇಕಂತ ನಿಮ್ಮ ಮುಖಾಂತರ ನಾವು ಮನವಿ ಮಾಡ್ತೀವಿ ಸರ್. ಶಂಕರ್ ಪಾಟೀಲ್ ಅಂತ ಸರ್. ಬೆಳಗಾವಿ ತಾಲೂಕು ಹುಂಚಾನಟ್ಟಿ ಗ್ರಾಮದ ಶಾಹಿದ್ ಎಂಬ ಯುವಕ ಮನೆಗೆ ನುಗ್ಗಿದ ಹಾವನ್ನು ಪಕ್ಕದಲ್ಲೇ ಇರುವ ಅರಣ್ಯದಲ್ಲಿ ಬಿಡಲೆಂದು ಹೋದಾಗ ಕೈಗೆ ಆ ಹಾವು ಕಚ್ಚಿದೆ. ತದನಂತರ ತಕ್ಷಣ ಎಚ್ಚರಗೊಂಡ ಯುವಕ ಆ ಒಂದು ಹಾವನ್ನು ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಿಕೊಂಡು ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಿ ಚಿಕಿತ್ಸೆಯನ್ನು ಪಡೆದುಕೊಂಡು ಸಂತೋಷವಾಗಿ ಮನೆಗೆ ತೆರಳಿರುವ ಘಟನೆ ಇತ್ತೀಚೆಗೆ ಬೆಳಗಾವಿ ನಗರದ ಬಿಮ್ಸ್ ಆಸ್ಪತ್ರೆಯಲ್ಲಿ ನಡೆದಿದೆ. ಈ ಕಡೆ ಬಂದಿದ್ರಿ ಇದು ಅವ್ರ ಮನೆ ಕಡೆ ಬಂದಿದ್ರಿ ಇದು. ಅವ್ನು ಬಿಟ್ಟಾಗ ಹೋಗಿದ್ರಿ ಅವ್ರಿಗೆ ಡೋಂಗರ್ದಾಗ. ಅವ್ನು ಬಿಟ್ಟಾಗ ಅವಾಗ ಅವನಿಗೆ ಇದು ಮಾಡಿದ್ರಿ, ಬೈಟ್ ಮಾಡಿದ್ರಿ. ನಾವು ಆ ಥರ ಅವ್ರಿಗೆ ಬೈಟ್ ಮಾಡಿದಿಲ್ಲ ಆ ಥರ ಸಂಬಂಧ ಇಲ್ಲೇ ತೋರ್ಸಾಗೆ ಟ್ರೀಟ್ಮೆಂಟ್ ಮಾಡಕ್ಕೆ ಬಂದಿರ್ರಿ ಇಲ್ಲೇ. ಇವರ ಪಿರನ್ ನೋಡಿ ಹುಂಚನಟ್ಟಿ ಕೈಗೆ ಅವ್ರ ಮನೆ ಕಡೆ ಬಂದಿದ್ರಿ ಇದು. ಅವ್ ಇನ್ನ ಪೈಲ ಹಿಡ್ತೀನಿ ರೀ ಸಾಬ್ ಇದು ಅವ್ರಿಗೆ ಬೈಟ್ ಮಾಡಿದ್ರಿ. ಬಿಟ್ಟಾಗ ಹೋಗಿದ್ಲ ಅವಾಗ ಬೈಟ್ ಹಚ್ಚಿದ್ರಿ. ಅದು ಇಲ್ರಿ ಅವ್ ಹಿಡ್ದಿದ್ರಿ. ಅವ್ ಡಾಕ್ಟರ್ಗೆ ತೋರ್ಸಾಕ್ ತಗೊಂಡು ಬಂದಿರಿ ಇದು. ಟ್ರೀಟ್ಮೆಂಟ್ ಮಾಡಾಗ ಇದಾಗ್ತಿಲ್ಲ ಸ್ವಲ್ಪ ಟ್ರೀಟ್ಮೆಂಟ್ ಮಾಡಾಗ ಆ ಥರ ಸಂಬಂಧದಿಂದ ತಗೊಂಡು ಬಂದಿದ್ರಿ. ಅಲ್ಲ ಇಂದ ರಿಜ್ವಾನ್ ಫಿರೀಶ್. ಈಗ ಕಡಿಸ್ಕೊಂಡು ಅವ ಹಿಡ್ತಿದ್ದ ಅದನ್ನ? ಹಾಂ ಅವ ಹಿಡ್ದು ಅದನ್ನ ಹೇಳಲ್ಲ. ಅವ್ರಿಗೆ ಬೈಟ್ ಮಾಡಿದ್ಲ. ಅವ ಏನು ಮಾಡಿದ್ರಿ, ಡಬ್ಬ್ಯಾಗ ಹಾಕೊಂಡು ಇಲ್ಲೇ ತಗೊಂಡು ಬಂದಿದ್ರಿ. ಅವ ಹಾವಣ್ಯಾಕ ಹೋಗಿದ್ರಿ, ಅವಂಗೆ ಕಚ್ಚಿ ಬಿಟ್ಟಿದ್ರಿ ಅಷ್ಟೇ ರೀ. ಹಾಂ ಶಾಹಿದ್ರಿ ಅವಂದ ಹೆಸರ ಹುಂಚಿನಟ್ಟಿ ಟಿಪ್ಪುಲ್ತಾನ್ ನಗರ್. ಹಾಂ ಇಲ್ರಿ, ಅವ ಮನೆ ಕಡೆ ಬಂದಿದ್ರಿ. ಅವಂದ ಮನೆ ಕಡೆ ಬಂದ ಕೂಡಲೇ ಹಿಡ್ಯಾಕ ಹೋಗಿದ್ರಿ, ಅವಂಗೆ ಕಚ್ಚಿ ಬಿಟ್ಟಿದ್ರಿ ಅದು. ಹಾಂ ರೀ ಹಾಂ ರೀ ಜೀವಂತ ಇತ್ಲ. ಹಾಂ ದಾಮಿನ್ ರೇಹಾನ್. ಹಾಂ ಹಾಂ ಡಾಕ್ಟರಿಗೆ ತೋರ್ಸಾಕ್. ಬೆಳಗಾವಿ ಹಿಂಡಲಗ ಜೈಲಿನಲ್ಲಿ ಕೈದಿಗಳ ಗುಂಡಾಗಿರಿ. ಏನಪ್ಪ ಘಟನೆ ಅಂತಂದರೆ,
ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಗಳಿಗೆ ರಕ್ಷಣೆ ಇಲ್ಲದಂತಾಗಿದೆ ಬೆಳಗಾವಿಯ ಹಿಂಡಲಗ ಜೈಲಿನಲ್ಲಿ. ಕೈದಿಗಳಿಗೆ ರೂಲ್ಸ್ ಫಾಲೋ ಮಾಡ ಎಂಬ ಒಂದು ಚಿಕ್ಕ ವಿಚಾರಕ್ಕೆ ಕೈದಿಗಳು ಅಲ್ಲಿನ ಸಿಬ್ಬಂದಿಗಳಿಗೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ ಘಟನೆ ಇತ್ತೀಚೆಗೆ ಹಿಂಡಲಗ ಜೈಲಿನಲ್ಲಿ ಜರುಗಿದೆ. ಘಟನೆ ಅದೇ ಸರ್, 4 ಗಂಟೆ ಅನ್ಲಾಕ್ ಆಗುತ್ತೆ ಸರ್. 4 ಗಂಟೆ ಅವನ್ನ ಬಂದು ತೆರಿತೀವಿ ಸರ್. ಬಂದು ತೆರೆದಾಗ ಸರ್ ಅವನು ಒಳ ಆಸ್ಪತ್ರೆಗೆ ಹೋಗ್ಬೇಕಂತ ಅಲ್ಲಿ ಅತಿ ಬಿಗಿ ಭದ್ರತಾ ವಿಭಾಗದಲ್ಲಿ ಅಲ್ಲಿ ಉಸ್ತುವಾರಿ ನೇಮಿಸಿರ್ತಾರೆ ಸರ್. ಉಸ್ತುವಾರಿಗೆ ಅವನು ನನ್ನ ಒಳ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ರಿ ಅಂತಂದು ರಿಕ್ವೆಸ್ಟ್ ಮಾಡ್ತೀನಿ ಸರ್. ಅದು ಲೇಟ್ ಆಗುತ್ತೆ ಸರ್ ಪರ್ಮಿಷನ್ ಕೊಡೋಕ್ಕೆ. ಲೇಟ್ ಆಗದೆ ಒಂದು 2 ನಿಮಿಷ ಲೇಟ್ ಆದ ಸಮಯ ಅವನು ಏಕಾಏಕಿ ತೀರಾ ಅವಾಚ್ಯ ಶಬ್ದಗಳಿಂದ ಬೈದು ನಮಗೆ ಸರ್ ಉಸ್ತುವಾರಿ ನಾನು ಕೇಳ್ತಾನೆ ಸರ್. ಫಸ್ಟು ಅವರು ಲೇಟ್ ಆಗುತ್ತೆ ಸರ್, ಆಮೇಲೆ ನನ್ನ ಪರ್ಮಿಷನ್ ಕೊಡೋಕ್ಕೆ ಲೇಟ್ ಆಗುತ್ತೆ ಸರ್. ಆಮೇಲೆ ನನ್ನ ಕಡೆ ಬಂದು ಒಳ ಆಸ್ಪತ್ರೆ ಕರ್ಕೊಂಡು ಹೋಗ್ರಿ ಸರ್ ಅಂತಾನೆ. ಆ ವಿಭಾಗದ ಅದು ಉಸ್ತುವಾರಿ ಅವರಾಗಿರ್ತಾರೆ ಸರ್. ನಾವು ಅವ್ರ ಪರ್ಮಿಷನ್ ಕೇಳಪ್ಪ ಅಂತಂದಿರ್ತೀವಿ ಸರ್. ಅವ್ರ ಪರ್ಮಿಷನ್ ಕೇಳೋದು ನಾವೇನು ಮಾಡೋಕ್ಕಾಗಲ್ಲ ಸರ್. ಅವರು ಪರ್ಮಿಷನ್ ಕೇಳಂತೀವಿ ಸರ್. ಅವರು ಸಿಂಗಲ್ ಸ್ಟಾರ್ ಸರ್, ಅಂದರೆ ಚೀಫ್ ಅವರು ಅಂತ ಡೆಸಿಗ್ನೇಷನ್ ಕೈದಿ ಸರ್. ಅದು ಈಗ ಏನು ಕಾಯಿಲೆ ಗೊತ್ತಿಲ್ಲ ಸರ್. ಒಳ ಆಸ್ಪತ್ರೆಗೆ ಹೋಗ್ಬೇಕು, ಟ್ಯಾಬ್ಲೆಟ್ಸ್ ತೊಗೋಬೇಕು ಅಂತಂದಿದ್ದಾರೆ. ಏನು ಆರೋಪ ಆಗ್ತದೆ ಅದನ್ನು ಒಳಗೆ ಅವನು ಇದ್ದಾನೆ ಸರ್. ಅವನ ಬಗ್ಗೆ ಅಷ್ಟು ಗೊತ್ತಿಲ್ಲ ಸರ್. ಎಷ್ಟು ಗಂಟೆಗೆ ಆಯ್ತು ಸರ್ ಘಟನೆ? ಇದು 4:45 ಸುಮಾರು ಸಂಜೆ. ಬೆಳಗ್ಗೆ ಸಂಜೆ ಸರ್. ನಿನ್ನೆ ಸಾಯಂಕಾಲ. ಸರ್ ಇಲ್ಲ, ಇವ್ರನ್ನ ಸ್ವತಂತ್ರ ಹರಣ ಮಾಡಬೇಕು, ಒಂದು ಪರಿವರ್ತನೆ ಆಗಬೇಕು ಅಂತ ಹೇಳಿ ಜೈಲಿಗೆ ಇಟ್ಟಿರ್ತಾರೆ. ಮತ್ತು ನೀವು ಕಾವಲಾಕಾಯವ್ರು ನಿಮ್ಮ ಮೇಲೇ ಈ ರೀತಿ ಹಲ್ಲೆ ಮಾಡ್ತಾರೆ ಅಂತ ಏನು ಮಾಡಿ ಸರ್ ಆಗ್ತಿರ್ತಾರೆ. ಅಲ್ಲ, ಇದಕ್ಕಿಂತ ಮುಂಚೆ ಅದು ಆಗ್ತಾ ಇತ್ತು ಸರ್ ಜೈಲಲ್ಲಿ ಇಂಥದ್ದು ಘಟನೆ ಆಗುತ್ತೆ. ಬಂದು ಸರ್. ಅದು ತೀರಾ ರೆಗ್ಯುಲರ್ ಆಗಿ ತೀರಾ ಈಗ ಬೇರೆ ಸ್ಟಾಫ್ಗಳಿಗೆ ಸಿಬ್ಬಂದಿಗಳಿಗೆ ತೀರಾ ಅವಾಚ್ಯ ಶಬ್ದಗಳನ್ನು ಬೈತಿದ್ದ ಸರ್. ಅಂದರೆ ರೂಲ್ಸ್ ಬ್ರೇಕ್ ಮಾಡ್ತಿದ್ದ, ಕಾರಾಗೃಹ ನಿಯಮಾವಳಿ ಯಾವುದೇ ಪಾಲಿಸ್ತಿರೋದಲ್ಲ ಆ ರೀತಿ ಮಾಡ್ತಿದ್ದ ಸರ್. ನೀವು ಎಷ್ಟು ವರ್ಷ ಆಯ್ತು ಕೆಲಸ ಮಾಡಬೇಕು? ನಾವು 5 ವರ್ಷ ಆಯ್ತು. 4 ವರ್ಷ ಆಯಿತು. 4 ವರ್ಷದಾಗಿಂತ ಎಕ್ಸ್ಪೀರಿಯನ್ಸ್ ನಿಮ್ಗೆ ಏನಾದರೂ ಆಗಿಲ್ಲ? ಆಗಿಲ್ಲ ಸರ್. ಇದು ಫಸ್ಟ್. ಎಲ್ಲೆಲ್ಲಿ ಹಲ್ಲೆ ಇಲ್ಲಿ ಆಗಿಲ್ಲ ಸರ್. ಕಾಲಿಗೆ ಮೊಣಕಾಲು ಅದರಿಂದ ಹೊಡೆದ್ರಿ? ಒದ್ದಾನೆ ಸರ್. ಒದ್ದಾನೆ ಸರ್ ಅವನು. ಏನು ಡಾಕ್ಟ್ರ್ ಏನು ಹೇಳಿದ್ರಿ? ಡಾಕ್ಟ್ರು MLC ಮಾಡಿದ್ದಾರೆ ಸರ್. ಅಡ್ಮಿಟ್ ಇರು ಅಂತಂದ್ರೆ ಸರ್. ಅಷ್ಟೇ ಸರ್. ಈಗ ನಡೆಯೋಕ್ಕಾಗುತ್ತಾ ನಿಮಗೇನು? ಸ್ವಲ್ಪ ನೋವಾಗುತ್ತೆ ಸರ್. ಬೆಡ್ ರೆಸ್ಟಿಗೆ ಇದ್ದಾರೆ ಸರ್. ಇನ್ನೂ ಎಷ್ಟು ದಿವಸ ಇರ್ಬೇಕಂತ ಹೇಳಿ? ಇನ್ನೂ 2 ದಿನ ಸರ್. ಈಗ ದರ್ಶಕರು ನಿಮ್ಮ ಮೂಲ ಊರು ಯಾವುದು? ಬಾಲ್ಕೋಟ್ ಸರ್. ಬೆಳಿಗ್ಗೆ ತಾಲೂಕು ಸರ್. ಸಿಬ್ಬಂದಿ ಎಲ್ಲ ಭಯದಲ್ಲಿದ್ದಾರೆ ಸರ್. ಅಂದರೆ ಈ ಥರ ಹಲ್ಲೆ ಆದರೆ ಸಿಬ್ಬಂದಿ ಸ್ವಲ್ಪ ಕೆಲಸ ಮಾಡೋದು ಕಷ್ಟ ಅಲ್ಲ ಸರ್? ಯಾರೂ ಸಪೋರ್ಟ್ ಬರೋಲ್ಲ ಸರ್. ಮೇಲಾಧಿಕಾರಿ ಯಾರು ಈ ರೀತಿ ಆ್ಯಕ್ಷನ್ ಮಾಡಿದಾಗ ಸರ್, ನೀವು ಆದರೂ ಅಷ್ಟೇ, ಮೀಡಿಯಾದಾದ್ರೂ ಅಷ್ಟೇ ಸರ್. ಅವರಿಗೆ ಪ್ರಿಸ್ನರ್ಗೆ ಸಪೋರ್ಟ್ ಮಾಡ್ತೀವಿ. ಪ್ರಿಸ್ನರ್ ಹೊಡೆಯೋಕ್ಕಾಗಲ್ಲ. ಅಂದರೆ ಎಷ್ಟೋ ಹಿಂದೆ ಘಟನೆ ಆಗಿದ್ದು ನೋಡಿದಿರ್ಬೋದು ಸರ್ ಹಿಂಡಲಗ ಜೈಲಿನಲ್ಲಿ. ನೀವು ಯಾರಿಗೂ ಸ್ಟಾಫ್ಗೆ ಸಪೋರ್ಟ್ ಕೊಟ್ಟೇ ಇಲ್ಲ ಸರ್ ಮೀಡಿಯಾದವ್ರು. ನೀವು ಅದಕ್ಕೆ ಸರ್ ನಾವಾಗಲೇ ಸ್ಟೇಟ್ಮೆಂಟ್ ನಿಮ್ಗೆ ಕೊಡಲಿಲ್ಲ ಸರ್. ನಾನು ಸೀನಿಯರ್ ಆಫೀಸರ್ ಏನಂತ ಅದೇ ಆಮೇಲೆ ಆ್ಯಕ್ಷನ್ ತೊಗೋಬೇಕಂದ್ರೆ ಸರ್. ಕೇಸ್ ಮಾಡಿದ್ದೀವಿ, ಆಮೇಲೆ ಆ್ಯಕ್ಷನ್ ಆಗಿದೆ ಸರ್. ನಿಮ್ಮ ಹೆಸರು ಹೇಳಿ ಸರ್. ವಿನೋದ್ ಲೋಕಾಪುರ ಸರ್. ವಿನೋದ್ ಲೋಕಾಪುರ. ಅಥಣಿ ತಾಲೂಕಿನ ಬೇವನೂರು ಗ್ರಾಮದಲ್ಲಿ ಅಮೋಘ ಸಿದ್ದೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡ ಶಾಸಕ ರಾಜು ಕಾಗೆ ಬೆಂಬಲಿಗ ಮಾಧ್ಯಮದವರಿಗೆ ಧಮಕಿ ಹಾಕಿದ ಘಟನೆ ನಡೆದಿದೆ. ಈ ಒಂದು ಘಟನೆಗೆ ಸಂಬಂಧಿಸಿದಂತೆ ರಾಮದುರ್ಗ ಪಟ್ಟಣದಲ್ಲಿ ಇಂದು ರಾಮದುರ್ಗ ಪಟ್ಟಣದ ಪ್ರೆಸ್ ಕ್ಲಬ್ ಹಾಗೂ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ವತಿಯಿಂದ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ CM ಸಿದ್ದರಾಮಯ್ಯ ಹಾಗೂ ಗೃಹ ಸಚಿವ G ಪರಮೇಶ್ವರ್ ಈ ಎರಡೂ ಸಂಘಟನೆಯಿಂದ ತಾಲೂಕಾ ದಂಡಾಧಿಕಾರಿಗಳ ಮುಖಾಂತರ ಒಂದು ಮನವಿಯನ್ನು ಸಲ್ಲಿಸಿ ಈ ಒಂದು ಘಟನೆಗೆ ಸಂಬಂಧಿಸಿದ ಆರೋಪಿಗೆ ಕೂಡಲೇ ಕಾನೂನು ಕ್ರಮ ಜರುಗಿಸಿ ಪತ್ರಕರ್ತರಿಗೆ ಒಂದು ರಕ್ಷಣಾ ಕಾಯ್ದೆಯನ್ನು ಜಾರಿಗೆ ಮಾಡಲೆಂದು ಪ್ರೆಸ್ ಕ್ಲಬ್ನ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಧೂಪದ್ ಹಾಗೂ ಕಾರ್ಯನಿರತ ಪತ್ರಕರ್ತರ ಧ್ವನಿಯ ಅಧ್ಯಕ್ಷರಾದ MK ಯಾದವಾಡ್ ಅವರು ತಹಶೀಲ್ದಾರರಿಗೆ ಮನವಿಯನ್ನು ಮಾಡಿದರು. ಅಥಣಿಯಲ್ಲಿ ನಡೆದಂಥ ಒಂದು ಘಟನೆಯನ್ನು ಖಂಡಿಸಲಿಕ್ಕೆ ನಾವೆಲ್ಲ ಪತ್ರಕರ್ತರಲ್ಲಿ ಸೇರಿದ್ದೇವೆ. ಪ್ರತಿದಿನ ಪತ್ರಿಕೆಗಳಲ್ಲಿ ನೋಡಿದಾಗ ರಾಜ್ಯದ ದೇಶದ ಯಾವುದೇ ಮೂಲೆಯಲ್ಲಾದರೂ ಕೂಡ ಒಂದು ಸುದ್ದಿ ಇದ್ದೇ ಇರ್ತದೆ. ಪತ್ರಕರ್ತರ ಮೇಲೆ ಹಲ್ಲೆ ಆಯಿತು, ಧಮಕಿ ಹಾಕಲಾಯಿತು, ಈ ರೀತಿ
ವರದಿಗಳನ್ನು ನೋಡಿ ನಿಜವಾಗ್ಲೂ ಪತ್ರಕರ್ತರಲ್ಲಿ ಆತಂಕ ಸೃಷ್ಟಿ ಆಗ್ತಾ ಇದೆ. ನಿಲ್ಪಡೆಯಿಂದ ವರದಿಯನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ. ತಮ್ಮ ಒಂದು ಕಾರ್ಯಕ್ಷಮತೆ ಇಂಥ ಘಟನೆಗಳನ್ನು ನೋಡಿ ಕುಗ್ತಾ ಇದೆ ಅಂತ ಹೇಳಿಕ್ಕೆ ನನಗೆ ಆತಂಕ ಆಗ್ತಾ ಇದೆ. ಅಧಿಕಾರಿಗಳು, ರಾಜಕಾರಣಿಗಳು ಹಾಗೂ ಪತ್ರಕರ್ತರು ಎಲ್ಲರೂ ಸಾಮರಸ್ಯದಿಂದ ಕೆಲಸ ಮಾಡಿದಾಗ ಮಾತ್ರ ಒಂದು ಸುಂದರವಾದಂಥ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಮಾತನ್ನು ಹೇಳಿ ಇಷ್ಟಪಡ್ತಾರೆ. ಆದ್ಮೇಲೆ ಅಥಣಿಯ ಶಾಸಕರು ರಾಜು ಕಾಗೆಯವರ ಸಮ್ಮುಖದಲ್ಲೇ ಇಂಥ ಘಟನೆ ನಡೆದಾಗ, ಕಾಗವಾಡ ಶಾಸಕರ ಸಮ್ಮುಖದಲ್ಲೇ ಈ ಒಂದು ಘಟನೆ ನಡೆದಾಗ ಅವರು ತಮ್ಮ ಕಾರ್ಯಕರ್ತರಿಗೆ, ಮುಖಂಡರಿಗೆ ಕಿವಿ ಮಾತು ಹೇಳಬೇಕಾಗಿತ್ತು. ಹೇಳದೇ ಇರೋದನ್ನು ನಾವೆಲ್ಲ ಪತ್ರಕರ್ತರು ಖಂಡಿಸ್ತಾ ಇದ್ದೇವೆ. ಈ ಮೂಲಕ ಪುನಃ ಸರ್ಕಾರಕ್ಕೆ ನಾವು ಮನವಿಯನ್ನು ಮಾಡಿಕೊಳ್ಳೋದೇನೆಂದರೆ, ಇಂಥ ಘಟನೆಗಳು ಜರುಗಬಾರದು. ಸಮಾಜದಲ್ಲಿ ಪತ್ರಕರ್ತರು ನಿರ್ಭಯವಾಗಿ, ಸ್ವತಂತ್ರವಾಗಿ, ಯಾವುದೇ ಆತಂಕವಿಲ್ಲದೆ ವರದಿಯನ್ನು ಮಾಡಲಿಕ್ಕೆ ಅನುವು ಮಾಡಿಕೊಡ್ಬೇಕಂತ ಹೇಳಿ ಸರ್ಕಾರದಲ್ಲಿ ಅವರು ತಹಸೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿಗಳಲ್ಲಿ ಮನವಿಯನ್ನು ಮಾಡ್ತಾರೆ. ಮಾಧ್ಯಮಕ್ಕೆ ಅದೇ ರೀತಿ ಏನು ಒಂದು ಘಟನೆಯನ್ನು ಹೊರಕಳಿಸಬಾರ್ದಿತ್ತು, ಆ ಘಟನೆ ಇವತ್ತು ಪತ್ರಿಕಾ ರಂಗಕ್ಕೆ ಒಂದು ಚುತ್ತಿ ಬರುವಂಥ ಕೆಲಸವನ್ನು ಏನು ರಾಜೀವ್ ಕಾಗೆಯವರ ಆಪ್ತ ಅಂತ ಹೇಳ್ಕೊಂಡು ಈ ಹಿಂದೆ ಕೂಡ ರಾಮದುರ್ಗದ ಸಂಗೊಳ್ಳಿ ರಾಯಣ್ಣ ಸರ್ಕಲ್ನಲ್ಲಿ ಕೂಡ ಏನು ಒಂದು ಯಾರು ಬರ್ತಾರೋ ಬರಲಿ, ನಾನು ಸಿದ್ದರಾಮಯ್ಯನ ಪರವಾಗಿದ್ದೇನೆ, ಸಿದ್ದರಾಮಯ್ಯನ ಏನೋ ಒಂದು ಜಾತಿ ಇದೆ, ಆ ಜಾತಿಯ ಮೂಲಕ ನಾನಿವತ್ತು ರಾಜ್ಯದಾದ್ಯಂತ ಎಲ್ಲ ಕಡೆ ನಮ್ಮ ಜನರನ್ನ ಉಳಿಸುವಂತ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಇದ್ರು. ಆದರೆ ಅವರು ಮಾಡಲಿ ಸಂತೋಷ್ ಚುರ್ಮುರೆ. ಯಾಕಂದ್ರೆ ಪತ್ರಿಕಾ ಮಾಧ್ಯಮ ಅಂತಂದ್ರೆ ಒಂದು ಬಡವರ ಪರವಾಗಿ, ಒಂದು ದಲಿತರ ಪರವಾಗಿ, ಒಂದು ಹಿಂದುಳಿದ ಪರವಾಗಿ ಅಂತ ಅಲ್ಲ, ಎಲ್ಲ ಏನು ಜಾತಿ ಜನಾಂಗ ಯಾವುದೇ ಇರಲಿ, ಯಾವುದೇ ಒಂದು ರಾಜಕಾರಣಿ ಇರಲಿ, ನಾವು ಬೆಳಗ್ಗೆ ನೋಡುವುದೇ ಪತ್ರಿಕಾ ಮೊದಲು ಫಸ್ಟ್ ತಿಳ್ಕೋಬೇಕು ಚುರುಮುಲೆ. ಯಾಕಂದ್ರೆ ನೀನು ಕಾಲು ಕೈ ಮುರಿತೀನಿ ಅಂತ ಹೇಳಿದ್ರಿ, ನಾನು ಕಾಲು ಕೈ ಮುರಿದಿಲ್ಲ, ನಾನು ಅಡಿಗೆ ತೆಗೆದ್ಬಿಡ್ತೇನೆ, ನಾನು ಫಸ್ಟ್ ಅಡಿಗೆ ತೆಗೆದ್ಬಿಡ್ತೇನೆ, ನಾನು ಮಾತಾಡೋ ಅಡಿಗೆ ತೆಗಿತೆ. ಯಾಕಂದ್ರೆ ಒಬ್ಬ ರಾಜೀವ್ ಕಾಗೆ ಅವರು ಮಾನ್ಯ ಏನು ಒಂದು ಶಾಸಕರಿದ್ದಾರ, ಅವ್ರು ಏನು ಅವ್ರ ಸಮ್ಮುಖದಲ್ಲಿ ಅವರು ನಿನ್ನ ಒಂದು ಹೇಳ್ತಾರೆ, ಇಲ್ಲ ನಾನು ಸೆಲ್ಫಿ ತಗೋತಾ ಇದ್ರು ಅಂತ. ನೀವು ದನ ಕಾಯ್ತಾ ಇದ್ದ, ಸೆಲ್ಫಿ ತಗೊಳ್ಳೋ ಮುಂದೆ ಡೊಳ್ಳು ಬಾರ್ಸಾಕತ್ತಿದ್ರು. ಡೊಳ್ಳು ಬಾರ್ಸೋ ಮುಂದೆ ಅವ್ನು ಏನ್ ಮಾತಾಡ್ತಾ ಇದ್ದಾನೆ ಅಂತ ಸ್ಪಷ್ಟ ಕೇಳ್ತಾ ಇದ್ದಾನೆ. ಅದು ಅಲ್ಲದೆ ಅವ್ನು ಅಂತ ಹೇಳ್ತಾ ಇದ್ದಾನೆ, ಇಲ್ಲ ಅವ್ನು ಸುಮ್ಮನೆ ಕೆಟ್ಟ ಮಾತಾಡ್ತಾ ಇದ್ದಾನೆ ನೋಡಿ ಅಂತ ಹೇಳಿದ್ರು ನಕ್ಕು ಅಂತ ನಿಂತಿದ್ದಾನೆ. ನಿನ್ನೆ 6 ನ್ಯೂಸಿಗೆ ಒಂದು ಸುದ್ದಿ ತಿಳಿಸ್ತಾನೆ, ಇಲ್ಲ ತಪ್ಪಾಗಿದೆ, ಅವ ಮಾನಸಿಕ ಸ್ಥಿತಿ ಇದ್ದಾನೆ ಅಂತ ಹೇಳಿ. ಆ ಮಾನಸಿಕ ಸ್ಥಿತಿ ಇದ್ರೆ ರಾಜು ಕಾಗೆ ಅವರೇ ಅವ್ನು ಹೋಗಿ ಮೊದಲು ಮೆಂಟಲ್ ಹಾಸ್ಪಿಟಲ್ ಸೇರಿಸ್ರಿ. ಧಾರವಾಡದಾಗಿತ್ತು, ಈಗ ದಾವಣಗೆರೆಗೆ ಹೋಗಿದೆ. ಅವನ್ನ ಮೊದಲೇ ಸೇರಿಸುವಂತ ಕೆಲಸ ಮಾಡಿ. ಇಲ್ಲಿಂದ್ರೆ ನಮ್ಮ ರಾಜ್ಯದ ಏನು ಪತ್ರಕರ್ತರಿದ್ದೀವಿ, ಡಿಜಿಟಲ್ ಇರ್ಬೋದು, ಮಾಧ್ಯಮ ಇರ್ಬೋದು, ಪತ್ರಿಕಾಂಗ ಇರ್ಬೋದು, ಎಲ್ಲರೂ ನಾವು ಕೂಡಿಕೊಂಡು ಒಂದು ದಿವಸ ನಾವು ಏನು ಅಥಣಿ ಪೊಲೀಸ್ ಸ್ಟೇಷನ್ ಮುಂದೆ ಧರಣಿ ಮಾಡಿ ಆತನನ್ನ ನಾಡಿಗೆನೇ ಕೊಯ್ದ್ಬಿಡ್ತೀವಿ. ಡೈರೆಕ್ಟ್ ಆಗಿ ಏನು ಪ್ರಕರಣ ದಾಖಲು ಮಾಡ್ತೀರಿ ಮಾಡ್ರಿ, ನಾವು ನೋಡ್ಲಿಕ್ಕೂ ಕೂಡ ಸದಸ್ಯರಿದ್ದಾರೆ. ಅದಕ್ಕೆ ನಾವು ಈ ವಿಷಯನ ಖಂಡಿಸ್ತಾ ಇದ್ದೀನಿ. ಮುಂದಿನ ದಿನಮಾನಗಳಲ್ಲಿ ಯಾರಾದರೂ ಪತ್ರಕರ್ತರ ಬಗ್ಗೆ ಮಾತಾಡಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಮಾತಾಡಬೇಕು. ಯಾಕಂದ್ರೆ ಮಾಧ್ಯಮ ಪ್ರತಿನಿಧಿಗಳು ಏನು ಅವನ ಜೀವದ ಹಂಗ ಬಿಟ್ಟು ಕೆಲಸ ಮಾಡ್ತಿರ್ತಾರ. ಯಾರೋ ನೀವೇನು ಪಗಾರ ಕೊಡುದಿಲ್ಲ ಅವ್ರಿಗೆ ಮಾಧ್ಯಮ ಪ್ರತಿನಿಧಿಗಳಿಗೆ. ಯಾಕಂದ್ರೆ ಅವರು ಏನು ತಮ್ಮ ಕ್ಷಮತೆ ಇದೆ, ಕಾರ್ಯ ಏನಿದೆ, ಆ ಕೆಲಸವನ್ನು ಪತ್ರಿಕಾ ರಂಗದಲ್ಲಿ ಆಗಿರ್ಬೋದು, ಡಿಜಿಟಲ್ ರಂಗದಲ್ಲಿ ಆಗಿರ್ಬೋದು, ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ. ಯಾರು ಆಶಯ ಆಮಿಷಕ್ಕೆ ಯಾರು ಬಲಿ ಆಗುದಿಲ್ಲ ಪತ್ರಕರ್ತರು. ಯಾಕಂದ್ರೆ ಏನೋ ಒಂದು ಯಾವಾಗ ಒಂದು ಜಾಹೀರಾತು ಇರುತ್ತೆ, ಒಂದು ಏನೋ ಒಂದು ಕಾರ್ಯ ಸಭೆ ಸಮಾರಂಭಗಳು ಇರುತ್ತೆ, ಅವತ್ತಿನ ದಿನ ಏನಿದೆ ನೀವು ಕರೆದು ಒಂದು ಏನು ಆಮಂತ್ರಣ ನೀಡಿರ್ತೀರಿ ಅಷ್ಟೇ ಬಂದಿರ್ತೀವಿ. ಅದನ್ನ ಬಿಟ್ಟು ನಾವು ಯಾರ ಪರವಾಗಿ ಕೆಲಸ ಮಾಡ್ಲಿಕ್ಕೆ ನಾವು ತಯಾರಿಲ್ಲ ಪತ್ರಿಕಾ ರಂಗದವರು. ಇದನ್ನ ತಿಳ್ಕೋಬೇಕು. ಯಾರಾದರೂ ನಮ್ಮ ಆಶೆ ಆಮಿಷಕ್ಕೆ ಬಲಿಪಡಿಸಿದ್ರೆ ನಾವು ಮುಂದಿನ ದಿನಮಾನಗಳಲ್ಲಿ ಉಗ್ರ ಹೋರಾಟವನ್ನು ಮಾಡ್ತೇವೆ ಅಂತ ಹೇಳ್ತೇನೆ ನಾನು. ಮುಖ್ಯಮಂತ್ರಿಗಳು ಹಾಗೂ ಸಚಿವರು ಕರ್ನಾಟಕ ಸರ್ಕಾರ ಬೆಂಗಳೂರಿಗೆ ಪತ್ರಕರ್ತರಿಗೆ ರಕ್ಷಣೆ ನೀಡುವ ಕುರಿತು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೆಂದರೆ, ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಬೇವಣೂರು ಗ್ರಾಮದ ಅಮೋಘ ಸಿದ್ದೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಸಂಭವಿಸಿದ ಘಟನೆ ಪತ್ರಕರ್ತರಲ್ಲಿ ಆತಂಕ ಉಂಟು ಮಾಡಿದೆ. ಕಾಗವಾಡ ಶಾಸಕರು
ಅವರ ಸಮ್ಮುಖದಲ್ಲೇ ಸಂತೋಷ್ ಚುರ್ಮುಲೆ ಎಂಬುವರು ಮಾಧ್ಯಮದವರಿಗೆ ಹೆದರಿಕೆ ಹಾಕಿರುವ ಘಟನೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ರಾಜು ಕಾಗೆ ಇವರ ವಿರುದ್ಧ ವರದಿ ಮಾಡಿದರೆ ಮನೆಗೆ ಹೊತ್ತು ಹೊಡೆಯುತ್ತೇವೆ ಎಂದು ಸಂತೋಷ್ ಚುರ್ಮುಲೆ ಪತ್ರಕರ್ತರಿಗೆ ಧಮಕಿ ಹಾಕಿದ್ದು ಖಂಡನೀಯ. ಕಾರಣ ಪತ್ರಕರ್ತರಿಗೆ ಭದ್ರತೆ ನೀಡಬೇಕು ಹಾಗೂ ಆ ವ್ಯಕ್ತಿ ಯಾವ ಬೆಳೆದರೆ ಅವನಿಗೆ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಈ ಮೂಲಕ ಎಲ್ಲ ಪತ್ರಕರ್ತರ ಪರವಾಗಿ ತಹಸೀಲ್ದಾರ್ ಅವರಿಗೆ ಮನವಿಯನ್ನು ಸಲ್ಲಿಸುತ್ತೇನೆ. ಹಾಗೂ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಎರಡೂ ಸಂಘಟನೆಗಳ ಪರವಾಗಿ ಆ ಒಂದು ವ್ಯಕ್ತಿಯ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕೆಂತ ಹೇಳಿ ಮತ್ತೊಮ್ಮೆ ಸರ್ಕಾರದಲ್ಲಿ ಆಗ್ರಹಿಸ್ತೇನೆ. ಎಲ್ಲರಿಗೂ